ತುಟಿ ಚುಂಬನ ನೀಡಿದರೆ ಸಾಕು 50,000, ಸುತ್ತಾಡೋಕೆ 15 ಲಕ್ಷ. ಟೀಚರ್ ಅಮ್ಮನ ಲವ್ ಕಮ್ ಬ್ಲ್ಯಾಕ್ ಮೇಲ್ ಸ್ಟೋರಿ ರಿವೀಲ್ ಆಗಿದೆ. ಮಗನನ್ನ ಪ್ರೀ ಸ್ಕೂಲಿಗೆ ಸೇರಿಸಲು ಹೋದಾಗ ಪರಿಚಯ, ವಿದ್ಯಾರ್ಥಿಯ ಅಪ್ಪನನ್ನೇ ಬುಟ್ಟಿಗೆ ಹಾಕಿಕೊಂಡ ಟೀಚರು. ಈ ಎಮ್ಮನ ಕತೆ ಇದೆಯಲ್ಲ, ಕೆದಕ್ತಾ ಹೋದ್ರೆ ಬೆಚ್ಚಿ ಬೀಳಿಸುವಂತಹ ವರದಿಗಳು ಬಹಿರಂಗವಾಗ್ತಾ ಇದೆ. ವಿದ್ಯಾರ್ಥಿಯ ಅಪ್ಪನನ್ನೇ ಬುಟ್ಟಿಗೆ ಹಾಕಿಕೊಂಡ ಏನಂತಾರೆ ಪಾಖಂಡಿ ಟೀಚರ್ ಅಂತ ಕರಿಬಹುದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರತಕ್ಕಂತಹ ಘಟನೆ. ಉದ್ಯಮಿಯನ್ನ ಬ್ಲ್ಯಾಕ್ ಮೇಲ್ ಮಾಡಲು ಹೋಗಿ ತಗಲಾಕೊಂಡ್ಲು ಈ ಟೀಚರ್, ಈ ಸುಂದರಿ. ತನ್ನಿಬ್ಬರು ಸಹಚರರ ಜೊತೆ ಜೈಲು ಸೇರಿದ ಶಿಕ್ಷಕಿ ಮೊದಲು ಸ್ಕೂಲ್ ನಿರ್ವಹಣೆಗೆಂದು ಅಂದರೆ ಅರ್ಥಾತ್ ಮೇಂಟೆನೆನ್ಸ್ಗೆ ಉದ್ಯಮಿಯಿಂದ 2 ಲಕ್ಷ ಪಡ್ಕತಾರೆ. ಬಳಿಕ ತಂದೆ ಅನಾರೋಗ್ಯ ನೆಪದಲ್ಲಿ 2 ಲಕ್ಷ ಪಡೆದಿದ್ದ ಶಿಕ್ಷಕಿ ಕೊಟ್ಟ ಹಣ ವಾಪಸ್ ಕೇಳಿದಾಗ ಸ್ಕೂಲ್ ಪಾರ್ಟ್ನರ್ ಆಗಿ ಅಂದಿದ್ರಂತೆ. ಮುತ್ತು ನೀಡಿದ್ರೆ 50,000, ಒಂದು ಮುತ್ತಿಗೆ 50,000. ಉದ್ಯಮಿ ಜೊತೆಗಿನ ಶ್ರೀದೇವಿ ಪರಿಚಯ ಸ್ನೇಹಕ್ಕೆ ಟರ್ನ್ ಆಗಿದೆ. ಶ್ರೀದೇವಿ ಜೊತೆ ಮಾತಾಡೋಕೆ ಉದ್ಯಮಿ ಹೊಸ ಫೋನ್ ಖರೀದಿ ಮಾಡಿದ್ದಾನೆ. ಹೆಂಗ್ ನರಳಾಡ್ಕೊಂಡು ಆ ಎಮ್ಮ ಮಾತಾಡ್ತೋ ಗೊತ್ತಿಲ್ಲ. ಆ ಆಕರ್ಷಣೆಗೆ ಬಿದ್ದು ದೈಹಿಕ ಸಂಘರ್ಷಕ್ಕೆ ಮನಸ್ಸಾಯ್ತೇನೋ ಈ ಪುಣ್ಯಾತ್ಮನಿಗೆ. ಫೋನ್ ಮುಖಾಂತರವಾಗಿ ಸಂಭಾಷಣೆ ಮುಂದುವರಿತಾನೆ ಹೋಯಿತು. ಈಕೆಯ ಜೊತೆ ಈಗ ಈ ಉದ್ಯಮಿ ಅರ್ಥಾತ್ ಬಿಸ್ನೆಸ್ ಮ್ಯಾನ್ಗಳು ಅವರು ನಾರ್ಮಲ್ ಆಂಡ್ರಾಯ್ಡ್ ಫೋನ್ಗಳನ್ನು ಬಳಕೆ ಮಾಡ್ಕೊಂಡ್ರೆ ಕೆಲವೊಮ್ಮೆ ಹನಿ ಟ್ರ್ಯಾಪ್ಗಳಂತಹ ಅಥವಾ ಆಡಿಯೋ ರೆಕಾರ್ಡ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಎದುರಾಗಬಹುದು. ಹಾಗಾಗಿ ಭಯಪಡ್ತಾರೆ. ನಂಬೋದಕ್ಕಾಗಲ್ಲ, ಆರಂಭದಲ್ಲೇ ಹೆಣ್ಣುಮಕ್ಕಳನ್ನ ನಂಬೋದಕ್ಕಾಗಲ್ಲ. ಸೊ ಈ ಉದ್ಯಮಿ ಹಾಗೆ ಮಾಡ್ದ, ಆಂಡ್ರಾಯ್ಡ್ ಫೋನ್ ಬಳಕೆಯನ್ನು ನಿಲ್ಲಿಸ್ದ. ಅದಕ್ಕಂತಲೇ ಒಂದು ಕೀಪ್ಯಾಡ್ ಫೋನನ್ನು ತೆಗೆದುಕೊಂಡು ಈಕೆಯ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ದ. ಉದ್ಯಮಿ ಜೊತೆಗಿನ ಸ್ನೇಹ ಜೊತೆಗೆ ಪ್ರೇಮಕ್ಕೆ ತಿರುಗಿತು. ಪ್ರೇಮ ಈಗ ಆಕೆಯನ್ನು ಜೈಲಿಗೆ ಕಳಿಸೋ ಹಂತಕ್ಕೆ ಬಂದಿದೆ. ಮುತ್ತು ಕೊಟ್ಟರೆ ಹಣ ಬರುತ್ತೆ ಎಂದು ತಿಳಿದು ಶಿಕ್ಷಕಿ ಡ್ರಾಮಾ ಮಾಡಿದ್ದಾಳೆ. ಬಳಿಕ 15 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಶ್ರೀದೇವಿ ತನ್ನ ಅಂದ, ತನ್ನ ಸೌಂದರ್ಯ, ತನ್ನ ಗ್ಲಾಮರನ್ನು ಮುಂದಿಟ್ಟುಕೊಂಡು ಉದ್ಯಮಿಯನ್ನು ಯಾಮಾರಿಸಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನಾವು ಗಮನಿಸೋದಾದರೆ, ಮಾರ್ಚ್ 17ರಂದು ಉದ್ಯಮಿಗೆ ಟೀಚರ್ ಅಮ್ಮ ಕರೆ ಮಾಡ್ತಾರೆ. 15 ಲಕ್ಷ ಕೊಡಿ, ಇಲ್ಲವಾದರೆ ಅಶ್ಲೀಲ ವಿಡಿಯೋ ಲೀಕ್ ಬೆದರಿಕೆ ಅರ್ಥಾತ್ ಬ್ಲ್ಯಾಕ್ ಮೇಲ್, ಸಂಸಾರ ಹಾಳು ಮಾಡುತ್ತೇನೆಂದು ಬೆದರಿಕೆ ಒಡ್ಡಿದ್ದರು. ನಿರಂತರ ಬ್ಲ್ಯಾಕ್ ಮೇಲ್ ಸುಲಿಗೆಯಿಂದ ಬೇಸತ್ತಂತಹ ಉದ್ಯಮಿ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಉದ್ಯಮಿಯಿಂದ ದೂರು ದಾಖಲಾಗಿತ್ತು. ಸಂತ್ರಸ್ತ ಉದ್ಯಮಿ ಅಂತಲೂ ಕರಿಬಹುದು. ಪ್ರಾಥಮಿಕ ತನಿಖೆಯಲ್ಲೇ ಶಿಕ್ಷಕಿ ಕಳ್ಳಾಟ ಬಟಾಬಯಲಾಗಿದೆ. ಶಿಕ್ಷಕಿ ಶ್ರೀದೇವಿ ಸಹಚರರಾದ ಗಣೇಶ್, ಸಾಗರ್ ಈಗ ಅಂಧರಾಗಿದ್ದಾರೆ. ಮತ್ತೆ ಮಾರ್ಚ್ 17ನೇ ತಾರೀಕು ಉದ್ಯಮಿಗೆ ಟೀಚರ್ ಅಮ್ಮ ಕರೆ ಮಾಡ್ತಾರೆ. ನೋಡಿ, ಕೇವಲ ಈಕೆ ಒಬ್ಬಳೇ ಇದ್ದಿದ್ದಲ್ಲ ಈಕೆಯ ಜಾಲದಲ್ಲಿ. ಈಕೆಗೆ ಇನ್ಸ್ಟ್ರಕ್ಷನ್ ಕೊಡುವಂತಹ, ನಿರ್ದೇಶನ ಕೊಡೋದಕ್ಕೊಂದು ಇಬ್ಬರಿದ್ರು. ಆ ವಂಚಕರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇವರುಗಳು ಈಕೆಗೊಂದು ರೇಖಿ ಮಾಡಿಕೊಡ್ತಾರೆ. ಹಿಂಗಿಂಗೆ ಮಾಡು, ಹಿಂಗಿಂಗೆ ಮಾತಾಡು, ಹಿಂಗಿಂಗೆ ಯಾಮಾರಿಸು, ಹಿಂಗೆ ಹೇಳಿದ್ರೆ ಅವನು ಹಿಂಗೆ ಹೇಳ್ತಾನೆ, ನೀನು ಹಿಂಗೆ ಮುಂದುವರೆದ್ರೆ ಅವನು ಹಿಂಗೆ ಮುಂದುವರಿತಾನೆ. ಹೀಗೆ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಟೀಚರ್ ಅಮ್ಮನ ಜೊತೆ ಉದ್ಯಮಿಯ ಜೊತೆಗಿನ ಸಂಭಾಷಣೆಯನ್ನು ಮುಂದುವರಿಸೋದು ಇವರಿಬ್ಬರು. ಸೊ ಬರಬರುತ್ತಾ ಸ್ನೇಹ ವಿಪರೀತವಾಗುತ್ತೆ. ಅದಾದ ನಂತರ ನಾನಾ ಕಾರಣಗಳನ್ನು ಮುಂದಿಟ್ಕೊಂಡು ಉದ್ಯಮಿ ಜೊತೆ ಹಣ ಇರೋದು ಖಾತ್ರಿ ಈಕೆಗೆ. ಉದ್ಯಮಿ ಕೋಟಿ ಕುಳ ಅನ್ನೋದು ಕೂಡ ಈಕೆಗೆ ದೃಢ ಆಗಿತ್ತು. ಹಾಗಾಗಿ ಎಷ್ಟು ಪೀಕಿದ್ರೂ ಬರ್ತಾನೆ ಇರುತ್ತೆ, ATM ಥರ ಅನ್ಕೊಂಡ್ಲೋ ಏನೋ. ಪದೇ ನಾನಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಹಣ ಪೀಕೋದಕ್ಕೆ ಮುಂದಾದರೂ ಕೊನೆಗೆ ಸಂತ್ರಸ್ತ ತಡ್ಕೊಳಕ್ಕಾಗ್ದಲೆ ಕೊನೆಗೆ ಹಣ ಕೇಳ್ತಾನೆ. ಅಮ್ಮ, ನಾನು ಇಷ್ಟಿಷ್ಟು ಕೊಟ್ಟಿದ್ದೆ ನಿನಗೆ, ಅದ್ರಲ್ಲಿ ಸ್ವಲ್ಪನಾದರೂ ಕೊಡು ಅಂತ. ನಿನ್ನ ಜೊತೆ ನಾನು ಕಳೆದ ದಿನಗಳ ಫೋಟೋಗಳು ನನ್ನ ಮೊಬೈಲ್ನಲ್ಲಿ ಸಂಗ್ರಹವಾಗಿದೆ. ನಾವಿಬ್ಬರೂ ಏನು ಹೇಳ್ತಾರೆ, ಒಂದಾದಂತಹ ಫೋಟೋ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ವಿಡಿಯೋ, ಅಶ್ಲೀಲ ವಿಡಿಯೋ, ಫೋಟೋ ಎಲ್ಲವೂ ಕೂಡ ನನ್ನಲ್ಲಿದೆ. ನೀನು ಒಂದು ವೇಳೆ ಹಣ ಕೇಳ್ತಾ ಇದ್ರೆ ನಾನು ಅದನ್ನು ನಿನಗೆ ಕಳುಹಿಸ್ಕೊಡ್ತೀನಿ, ಸಂಸಾರ ಹಾಳು ಮಾಡ್ತೀನಿ ಅನ್ನುವಂಥ ಥ್ರೆಟ್ಟು, ಬೆದರಿಕೆ. ಅದಕ್ಕೆ ಪಾಪ ಕಂಗಾಲಾಗಿ ಒಂದಷ್ಟು ದಿನ ಹಾಗೆ ಕೂತ. ಅದಾದ ನಂತರ ಸಹಿಸಿಕೊಳ್ಳಲಾಗದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಅದಾದ ನಂತರ ಪೊಲೀಸರು, ಅದರಲ್ಲೂ CCB ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲೇ ಈಕೆಯ ಎಲ್ಲ ಬಂಡವಾಳವನ್ನು ಕೂಡ ಬಿಚ್ಚಿಟ್ರು. ಈಗ ಈಕೆಯ ಬಂಡವಾಳ ಬಟಾಬಯಲಾಗಿದೆ. ಬೆಚ್ಚಿ ಬೀಳಿಸುವಂತಹ ವರದಿಗಳು ಕೂಡ ಬಹಿರಂಗವಾಗ್ತಾ ಇದೆ. ಒಟ್ಟಾರೆ ಉದ್ಯಮಿ ಜೊತೆಗಿನ ಸ್ನೇಹ ಕೊನೆಗೆ ವಂಚನೆಗೆ ತಿರುಗಿದೆ.